ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂದರೆ, ನಿಮ್ಮೆಲ್ಲರಿಗೂ ಒಂದು ವಿಷಯ ಗೊತ್ತಿರಬಹುದು. ರಷ್ಯನ್ ಲೇಡಿಯನ್ನು ಫೈಂಡ್ ಮಾಡಲಿಕ್ಕೆ, ಟ್ರೇಸ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಪಾಸ್ ಮಾಡಿತ್ತು. ಆ ವಿಷಯದ ಬಗ್ಗೆ ನೀವು ಕೇಳಿರಲೇಬಹುದು. ಓಕೆ, ಸೊ ಇಬ್ಬರು ಗಂಡ ಹೆಂಡತಿ, ರಷ್ಯನ್ ಮೂಲದ ಮಹಿಳೆ ಇಂಡಿಯನ್ ಮೂಲದ ಒಬ್ಬ ಹುಡುಗನ ಮದುವೆ ಆಗಿದ್ಲು, ಒಬ್ಬ ವ್ಯಕ್ತಿಯನ್ನು ಮದುವೆ ಆಗಿದ್ಲು. ಆ ಮದುವೆಯಿಂದ ಅವರಿಗೆ ಒಂದು ಮಗು ಇತ್ತು. ಆ ಮಗು ಅವರ ಡಿವೋರ್ಸ್ ಕೇಸ್ ಆಗ್ಬಿಟ್ಟು ಇವಾಗ ಅವ್ರ ಮಗುವನ್ನು ಜಾಯಿಂಟ್ ಕಸ್ಟಡಿಯಲ್ಲಿ ಅವರಿಗೆ ಕೊಡಲಾಗಿತ್ತು. ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ದಿಲ್ಲಿಯಲ್ಲಿ ಅವ್ರು ಇರ್ತಾ ಇದ್ರು, ಸಪ್ರೇಟ್ ಮನೆಗಳಿರ್ತಾ ಇದ್ದು, ಜಾಯಿಂಟ್ ಕಸ್ಟಡಿಯನ್ನು ನೋಡ್ಕೋತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಮಗು ಮತ್ತೆ ತಾಯಿ ಇಬ್ಬರು ಸ್ಕೂಲ್ ಆರ್ಸ್ ಮುಗಿದ ಮೇಲೆ ಕಾಣಿಸ್ತಾ ಇಲ್ಲ ಅಂತ ವ್ಯಕ್ತಿ ಕಂಪ್ಲೇಂಟ್ ಮಾಡಿದ ಮೇಲೆ ಅಲ್ಲಿ ಅವ್ರನ್ನ ಹುಡುಕ್ಲಿಕ್ಕೆ ಪ್ರಯತ್ನ ನಡೀತಾ ಇತ್ತು. ಮೇನಲ್ಲಿ ಆರ್ಡರ್ ಆಗಿತ್ತು ಸುಪ್ರೀಂ ಕೋರ್ಟ್ದು ಜಾಯಿಂಟ್ ಕಸ್ಟಡಿಯಲ್ಲಿ ಇರಬೇಕಂತ ಹೇಳಿ ಮಗು. ಸೊ ಅದಾದ ಬಳಿಕ ಅವರು ಕಾಣೆ ಆಗ್ತಾರೆ. ಕಾಣೆ ಆದ ನಂತರ ಅವ್ರನ್ನ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಸುಪ್ರೀಂ ಕೋರ್ಟ್ ಆರ್ಡರ್ ಪಾಸ್ ಮಾಡಿತ್ತು ಅವ್ರನ್ನ ಟ್ರೇಸ್ ಮಾಡೋದಕ್ಕೆ. ದಿಲ್ಲಿ ಪೊಲೀಸರಿಗೆ ಅವ್ರನ್ನ ಟ್ರೇಸ್ ಮಾಡಲೇಬೇಕು ಅಂತ ಹೇಳಿ ಒಂದು ವಾರ್ನಿಂಗ್ ಕೊಟ್ಟಿತ್ತು. ಇದಷ್ಟೆಲ್ಲ ಆದರೂ ಕೂಡ ಜುಲೈ 21ಗೆ ಆ ಲೇಡಿ ಹೋಗಿ ರಷ್ಯಾಗೆ ರೀಚ್ ಆಗಿದ್ದಾರೆ ಅಂತ ಸುಪ್ರೀಂ ಕೋರ್ಟಿಗೆ ಅಪ್ಡೇಟ್ ಬಂದಿದೆ. ಓಕೆ, ಸೊ ಈ ಸುಪ್ರೀಂ ಕೋರ್ಟಿಗೆ ಅಪ್ಡೇಟ್ ಬಂದ ಮೇಲೆ ಸುಪ್ರೀಂ ಕೋರ್ಟ್ ದಿಲ್ಲಿ ಪೊಲೀಸ್ ಮೇಲೆ ತುಂಬಾ ಏನು ಸಿಟ್ಟಾಗಿದ್ದಾರೆ. ಮತ್ತು ಯಾಕಂತಂದರೆ ಮಗುವಿನ ಪಾಸ್ಪೋರ್ಟ್ ಕೂಡ ಕೋರ್ಟಲ್ಲಿ ಜಮೆಯಾಗಿತ್ತು ಎವಿಡೆನ್ಸ್ ಮೂಲ ರೂಪದಲ್ಲಿ. ಸೊ ಮಗುವಿನ ದಾಖಲೆಯನ್ನು ಕೂಡ ಫೋರ್ಜ್ ಮಾಡಿ ಆ ಮಹಿಳೆ ಇವಾಗ ರಷ್ಯಾಗೆ ಮುಟ್ಬಿಟ್ಟಿದ್ದಾರೆ, ರಷ್ಯಾ ತಲುಪಿದ್ದಾರೆ. ಇಲ್ಲಿ ಕ್ರಿಮಿನಲ್ ಕಂಟೆಂಪ್ಟ್ ಕೂಡ ಆಗಿದೆ ಫೋರ್ಜ್ ಡಾಕ್ಯುಮೆಂಟ್ ಮಾಡಿದ್ದಕ್ಕೆ. ಮತ್ತು ಕೋರ್ಟ್ ಆರ್ಡರ್ನ ಮೀರಿ ಜಾಯಿಂಟ್ ಕಸ್ಟಡಿಯನ್ನು ಕೋರ್ಟ್ ಕೊಟ್ಟಾಗ ಆರ್ಡರ್ನ ಮೀರಿ ಅವರು ಈ ರೀತಿಯಾಗಿ ಪರಾರಿಯಾಗಿದ್ದಾರೆ ಅಂತ ನಾವು ಹೇಳಬಹುದು. ಸೊ ದಿಲ್ಲಿ ಪೊಲೀಸರಿಗೆ ಸುಪ್ರೀಂ ಕೋರ್ಟ್ನ ನಿಂದನೆ ಇವಾಗ ಎದುರಿಸಬೇಕಾಗ್ತಾ ಇದೆ. ಯಾಕಂತಂದರೆ ಆ ಲೇಡಿಯನ್ನು ಇವರ ನಿರ್ಲಕ್ಷ್ಯತನದಿಂದ ಆಗಿ ಆ ಒಂದು ಲೇಡಿ ಏನಿದ್ದಾರೆ, ರಷ್ಯನ್ ಲೇಡಿ ಏನಿದ್ದಾರೆ, ಅವರ ಮಗುವನ್ನು ಕರ್ಕೊಂಡು ರಷ್ಯಾಗೆ ರೀಚ್ ಆಗೋಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಾಗ್ತಾ ಇದೆ. ಯಾಕಂತಂದರೆ ಎಲ್ಲ ಕಡೆ ಸುದ್ದಿಯಾಗಿತ್ತು ಅವರಿಗೆ ಪರಾರಿ ಆಗೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ. ಆಲ್ರೆಡಿ ಅವ್ರನ್ನ ಟ್ರೇಸ್ ಮಾಡಲೇಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಮಾಡಿತ್ತು. ಅದಷ್ಟಾಗಿಯೂ ಕೂಡ ಆ ಮಹಿಳೆ ಫೋರ್ಜ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಮಗುವಿನ ಪಾಸ್ಪೋರ್ಟ್ ಮಾಡಿಕೊಂಡು ರಷ್ಯಾಗೆ ಹೋಗಿ ತಲುಪೋದಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿದೆ. ಅಂದರೆ ಇಲ್ಲಿ ಯಾರ ತಪ್ಪು ಅಂತ ಹೇಳಿ ನೋಡಬೇಕಾಗುತ್ತೆ. ಸೊ ಈ ವಿಷಯದ ಬಗ್ಗೆ ತಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.